ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಶಿನ್, ನಮ್ಮ ಜಿ ಕನ್ನಡದಲ್ಲಿ ನಟಿಯರನ್ನ ಹುಡುಕೋದಕ್ಕೆ ಮಹಾನಟಿ ಅನ್ನೋ ಶೋ ಮಾಡ್ತೀವಿ. ನಟಿಯರ ಶೋಧನೆಯಲ್ಲಿ ನಮಗೆ ಸಿಕ್ಕಂತ ಮಹಾನ್ ನಟ ಇವತ್ತು ಜಿ ಕನ್ನಡದಲ್ಲಿ ಶಶಿನ್. ನೀವು ದಿಸ್ ವಾಸ್ ಸೋ ಟ್ರೆಮೆಂಡಸ್. ಇವತ್ತು ನೀವು ಎಷ್ಟು ಜನನ ಈ ಪರ್ಫಾರ್ಮೆನ್ಸ್ ಮೂಲಕ ಅವರ ಬದುಕಿಗೆ ಗೌರವವನ್ನ ತಂದ್ಕೊಟ್ಟಿದ್ದೀರಾ ಶಶಿನ್. ಇಲ್ಲಿವರೆಗೂ ಶಶಿನ್ನ ನಾವು ಬರೀ ಡಾನ್ಸರ್ ಆಗಿ ನೋಡಿದ್ವಿ, ಬಟ್ ಟುಡೇ ನಿಮ್ಮನ್ನ ಒಬ್ಬ ನಟನಾಗಿ ನೋಡಿ ನಮ್ಮೆಲ್ರಿಗೂ ಬಹಳ ಹೆಮ್ಮೆ ಅನಿಸ್ತು. ಒಂದು ಕಡೆ ಇಲ್ಲಿ ನಟರು ಇದ್ದಾರೆ, ನಮ್ಮ ಡಾನ್ಸರ್ಸು ಇದ್ದಾರೆ. ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು ಶಶಿನ್. ಯು ಡಿಸರ್ವ್ ಎವ್ರಿ ಬಿಟ್ ಆಫ್ ಸಕ್ಸಸ್ ಇನ್ ಲೈಫ್. ನಿಮ್ಮ ಒಳಗಡೆ ಇಂಥ ನಟ ಹೇಗ್ ಬಂದ್ರು? ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ನೀವು ನಟಿಸ್ತೀರಾ ಅಂತ. ಯೂಶಲಿ ಟಿವಿ ನೋಡ್ತಾ ಇರ್ತೀವಿ, ಹೀರೋಗಳೆಲ್ಲ ಫೈಟ್ ಮಾಡೋದು, ಆಮೇಲೆ ಬರ್ತಾ ಬರ್ತಾ ನಾವು ಆಗ್ಬೇಕು. ನನ್ನ ಸೆಕೆಂಡ್ PU ಇದ್ದಾಗ ನಾನು ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಒಂದು ನಾಟಕ ಮಾಡ್ಬೇಕಿತ್ತು. ಇಷ್ಟ ಇತ್ತು, ಯಾವತ್ತು ಯಾರ ಹತ್ರನು ಹೇಳಿಕೊಟ್ಟು ಕಲ್ತಿದ್ದದಿಲ್ಲ, ನೋಡ್ತಾ ಇದ್ದು. ಅವತ್ತು ನನ್ನ ಕಸಿನ್ ಒಂದು ಸ್ಕ್ರಿಪ್ಟ್ ಇತ್ತು. ಆ ಸ್ಕ್ರಿಪ್ಟ್ ನ ತಗೊಂಡು ಫಸ್ಟ್ ಟೈಮ್ ಏನು ಗೊತ್ತಿಲ್ಲದೆ ಇರೋನು ನಾನೇ ಡಿರೆಕ್ಟ್ ಮಾಡಿದೆ ಆ ನಾಟಕನ, ಗುಡ್ಡದ ಹಗರಣ ಅಂತ, ಸೆಕೆಂಡ್ PU. ಸೊ ಆ ನಾಟಕಕ್ಕೆ ನನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು. ಸೊ ಅಲ್ಲಿಗೆ ನನಗೆ ಇದೊಂಥರ ಇನ್ಸ್ಪೈರ್ ಆಗೋ ತರ ಆಯ್ತು. ಅದಾದ್ಮೇಲೆ ಸ್ವಲ್ಪ ಥಿಯೇಟರ್ ಜೊತೆ ಮಾಡಿ ಆಮೇಲೆ ಒಂದು ಸೌರಭ ಅಂತ ಒಂದು ಕಾಂಪಿಟೇಷನ್ ಮಾಡಿದ್ವಿ. ಅಚ್ಯುತ್ ಕುಮಾರ್ ಪ್ರಶಸ್ತಿ ಅಂತ ಬಂತು. ಅಚ್ಯುತ್ ಕುಮಾರ್ ಸರ್ ಹೆಸರಲ್ಲಿ ಒಂದು ಪ್ರಶಸ್ತಿ ಬಂತು, ಅತ್ಯುತ್ತಮ ನಟ ಅನ್ನೋ ತರ. ಸೊ ಅದು ಬೂಸ್ಟ್ ಅಪ್ ಮಾಡ್ತು. ಆಮೇಲೆ ಕೆಲವೊಂದು ರಂಗತಂಡಗಳ ಜೊತೆ ಮಾಡ್ತಾ ಇರೋದ್ರಿಂದ ಅದು ತುಂಬಾ ಇಷ್ಟ. ಪ್ಯಾಷನ್, ಡಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಡೈರೆಕ್ಷನ್, ಇದೆಲ್ಲ ತುಂಬಾ ಇಷ್ಟ. ಸೊ ಅದೇ ತರ ನೈಸ್. ಇವತ್ತು ನಿಮ್ಮ ಪ್ಯಾಷನ್ ಅನ್ನ ವೇದಿಕೆ ಮೇಲೆ ಈ ರೀತಿ ಒಂದು ಕಥೆ ಮೂಲಕ ಪರ್ಫಾರ್ಮ್ ಮಾಡಿದ್ದೀರಾ. ಅಣ್ಣ, ನಿಮ್ಮ ಮಾತಿನಿಂದ ಶುರು ಮಾಡೋಣ. ಫಸ್ಟ್ ಸೆಷನ್ ಇಟ್ ವಾಸ್ ಸರ್ಪ್ರೈಸ್. ಅಂದ್ರೆ ಇಷ್ಟು ಲೆವೆಲ್ ಇಂಟೆನ್ಸ್ ಆಕ್ಟಿಂಗ್ ಇದೆಯಲ್ಲ, ದಟ್ ಇಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ ಟು ಗೆಟ್ ದಟ್. ಅಂದ್ರೆ ಅದು ಎಷ್ಟು ಮಟ್ಟಿಗೆ ನಿಮಗೆ ಆ ಭರತನಾಟ್ಯಂ ನಿಮ್ಗೆ ಅಳವಡಿಸ್ಕೊಂಡಿರ್ಬೇಕು. ಯಾಕಂದ್ರೆ ಯು ಆರ್ ಅ ಫೆನಾಮಿನಲ್ ಡ್ಯಾನ್ಸರ್. ನೀವು ಯಾವುದೇ ಸ್ಟೈಲ್ ತಗೊಂಡ್ರು ಯು ಡೂ ದಟ್, ಯು ಪರ್ಫೆಕ್ಟ್ ಜಸ್ಟಿಸ್ ಕೊಡ್ತೀರಾ. ಬಟ್ ಇವತ್ತು ಎಮೋಷನಲಿ ಲಾಸ್ಟ್ ಒಂದು 10 minutes ಇಟ್ ವಾಸ್ ಮೆಸ್ಮರೈಸಿಂಗ್ ಆಗಿತ್ತು. ಇಟ್ ವಾಸ್ ವೆರಿ, ಯಾಕಂದ್ರೆ ಬಂದು ಆ ಮಿರರ್ ಹತ್ರ ಬಂದು ಇದು ಹಚ್ಕೊಳ್ಳೋದು, ಆಮೇಲೆ ದಟ್ ಆ ಗೆಜ್ಜೆ ಕಟ್ಟೋದು, ಸಿಂಬಾಲಿಕ್ ಆಗಿ ಅಲ್ಲಿ ಒಬ್ಬ ಡೈರೆಕ್ಟರ್ ಕಂಡ ಲಾಟ್ ಆಫ್ ಐ ಕುಡ್ ಸಿ ಮೆನಿ ಥಿಂಗ್ಸ್ ಇನ್ ಯು. ನೀನು ಅಷ್ಟೇ ಸೂಪರ್ಬ್ ಆಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಅಂಡ್ ಆ ಒಂದು ನಿನ್ನಲ್ಲಿರೋ ಫ್ರಸ್ಟ್ರೇಷನ್ ಬಹಳ ಚೆನ್ನಾಗಿ ತೋಡ್ಕೊಂಡೆ. ಆ ಮಗುನು ಅಷ್ಟೇ ಎಷ್ಟು ಕ್ಯೂಟ್ ಆಗಿ ಮಾಡ್ತಾ ಅದು. ಅಂಡ್ ಅವ್ರ ಮಹಾಂತೇಶ್ ಐ ಥಿಂಕ್ ವೆರಿ ಪ್ರೊಫೈಲ್, ಸಟಲ್ ಅಂಡ್ fantastic performance. All the best. Thank you. It was a shade bang bang. ಧನ್ಯಾಜಿ, ನೀವೇನು ಹೇಳಕ್ ಇಷ್ಟಪಡ್ತೀರಿ? ಐ ಥಿಂಕ್ ಇದು ಪ್ರತಿ ಆರ್ಟಿಸ್ಟ್ಗೂ ಎಲ್ರಿಗೂ ಕನಸಾಗಿರುತ್ತೆ ಈ ಥರದ್ದು ಒಂದು ಪರ್ಫಾರ್ಮೆನ್ಸ್ ಕೊಡೋಕೆ ಒಂದು ಪಾತ್ರ ಸಿಗಬೇಕು ಅಂತ. ಆ ಪಾತ್ರ ನಿಮಗೆ ಬಹಳ ಬೇಗನೆ ಸಿಕ್ಬಿಟ್ಟಿದೆ ಆ್ಯಂಡ್ ಅದನ್ನು ಅತಿ ಅದ್ಭುತವಾಗಿ ಮಾಡಿ ಶಶಿ. ಕಲಾವಿದನ ಆಗೋದೇ ಒಂದು ದೊಡ್ಡ ಆಶೀರ್ವಾದ. ಆ ಒಂದು ಗ್ರೂಪಲ್ಲಿ ಎಲ್ಲರೂ ಇಲ್ಲಿರೋದು ಎಲ್ಲ ಕಲಾವಿದರಿಗೂ ನನ್ನ ಕಡೆಯಿಂದ ದೊಡ್ಡ ಒಂದು ಹಾರೈಕೆಗಳು, ನಮಸ್ಕಾರಗಳು. ಬಹಳ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಈ ಆಕ್ಟ್ ಮಾಡಿಸಿದ್ದು ಗಣಪ ಸರ್. ಗಣಪ ಹಾಗೂ ರೈಟರ್ ಶರಣಪ್ಪ ಇಬ್ರು ವೇದಿಕೆ ಮೇಲೆ ಬರಬೇಕು. ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ. ಎಸ್, ಶರಣ್ ಅವರೇ. ಸುಶೀನ್ ಅವರೇ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಭರತನಾಟ್ಯಂ ಯಾರ್ಯಾರು ಕಲ್ತಿದ್ದಾರೆ, ಭರತನಾಟ್ಯಂ ಒಂದು ಕಲ್ತರೆ ಪ್ರಪಂಚದಲ್ಲಿ ಯಾವ ಡ್ಯಾನ್ಸ್ ಫಾರ್ಮ್ ಬೇಕಾದ್ರೆ ಕಲಿಬೋದಂತೆ, ಯಾವ ಡ್ಯಾನ್ಸ್ ಫಾರ್ಮ್ ಬೇಕಾದ್ರೂ ಮಾಡ್ಬೋದಂತೆ. ಥ್ಯಾಂಕ್ ಯು ಸೋ ಮಚ್ ಶರಣಪ್ಪ ಅವರೇ. ನಿಮಗೆ ಥ್ಯಾಂಕ್ಸ್ ಸರ್. ನಮ್ಮ ನಿಜಕ್ಕೂ ಈ ಥರದ್ದು ಒಂದು ಆ್ಯಕ್ಟನ್ನು ನೀವು ಸ್ಟೇಜ್ ಮೇಲೆ ತಂದ್ರಲ್ಲ, ಹ್ಯಾಟ್ಸ್ ಆಫ್ ಟು ಯು ಸರ್. ತುಂಬ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. Shashin, it was absolutely a one-man show. Thank you. So ತುಂಬ ಜನ ಡಾನ್ಸಸ್, ತುಂಬ ಜನ ಅಲ್ಲ, 99% ಆಫ್ ಆಲ್ ದ ಡಾನ್ಸಸ್, ಎಲ್ರಿಗೂ ಅವ್ರ ಲೈಫ್ ಅಂದರೆ ಡಾನ್ಸ್ ಇಸ್ ಎವ್ರಿಥಿಂಗ್. ಆ್ಯಂಡ್ ನನಗೆ ಫಸ್ಟ್ ನಟರಾಜ ಅಂತ ನೋಡಿದ ತಕ್ಷಣ ನಮ್ಮನೆ ಕಲಾ ದೇವರು ಅಂದರೆ ನಟರಾಜ. ಐ ಆಮ್ ಸೋ ಪ್ರೌಡ್ ಟು ಸೇ ಮೈ ಫಾದರ್ ಇಸ್ ಅ ಭರತನಾಟ್ಯಂ ಡಾನ್ಸ್, ಈಸ್ ಅ ಪ್ರೊಫೆಷನಲ್ ಟ್ರೈನ್ಡ್ ಭರತನಾಟ್ಯಂ ಡಾನ್ಸರ್. ಸಾವಿರಾರು ಹೆಣ್ಮಕ್ಳಿಗೆ ನಮ್ಮ ತಂದೆ ನೃತ್ಯ ಕಲಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನಾನು ನಮ್ಮ ಅಕ್ಕ ಇಬ್ರು ಕೂಡ ಅವರಿಂದ ಕಲ್ತಿರೋ ಅಂಥದ್ದು. ನನ್ನ ಜೀವನದಲ್ಲಿ ಕಲೆ ಅಂತ ಬಂದರೆ ನಮ್ಮ ತಂದೆ ನನ್ನ ಗುರು. ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಮಕ್ಕಳಾಗಿ ನಾನು ಮತ್ತೆ ಅಕ್ಕ ಪುಣ್ಯ ಮಾಡಿದ್ವಿ ಅವರಂತ ಅಪ್ಪ ಅಮ್ಮನ ಪಡೆಯೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚು. ಥ್ಯಾಂಕ್ ಯು ರಾಘು. ಹೆಚ್ಚು ಮಾತುಗಳಿಲ್ಲ, ಒಂದೇ ಒಂದು ನಿಮಿಷ ಅಲ್ಲಿ.
ಯು ಆರ್ ವೆರಿ ಫೈನ್ ಆಕ್ಟರ್ ಶಶಿ. Thank you, sir. ವೆರಿ ಫೈನ್ ಆಕ್ಟರ್. ತುಂಬಾ ಇನ್ಸ್ಪೈರ್ ಆಯ್ತು ನನಗೆ ಇವತ್ತು. ನನಗೆ ಆಕ್ಚುಲಿ ನಿಮ್ಮನ್ನ ವೇದಿಕೆ ಮೇಲೆ ನೋಡಿದಾಗ ನನಗೆ ಸಂಚಾರಿ ವಿಜಯ್ ಅವ್ರು ನೆನಪಾದ್ರು. ಸೊ ಥ್ಯಾಂಕ್ ಯು ವೆರಿ ಮಚ್ ಶಶಿ. ಅಂಡ್ ಪೂಜಾ ವಾಸ್ ಫ್ಯಾಂಟಾಸ್ಟಿಕ್. ಇವತ್ತು ಪೂಜಾ ಆಕ್ಟಿಂಗ್ ನೋಡೋ ಅವಕಾಶ ಸಿಕ್ತು ನನಗೆ. ಡಾನ್ಸ್ ಅದ್ಭುತವಾಗಿ ಮಾಡ್ತಾ ಇದ್ರು. ಆದ್ವಿಕ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಮಾಂತೇಶ್ವರ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. Thank you so much, sir. ಥ್ಯಾಂಕ್ಸ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ನೆಕ್ಸ್ಟ್ರೆ ಯಾವುದೇ ದೇಶ ಶ್ರೀಮಂತ ದೇಶ ಅಂದ್ರೆ ಆರ್ಥಿಕವಾಗಿ ಅಲ್ಲ, ಅಥವಾ ಚಿನ್ನದಿಂದ ಅಲ್ಲ, ಅಥವಾ ಗುಂಡು ಬಂದೂಕುಗಳಿಂದ ಅಲ್ಲ. ಹೃದಯ ಶ್ರೀಮಂತಿಗೆ ಮತ್ತು ಕಲಾ ಶ್ರೀಮಂತಿಗೆ ಯಾವ ದೇಶದಲ್ಲಿರುತ್ತೋ ಆ ದೇಶ ಶ್ರೀಮಂತ. ಅದು ಭಾರತ ದೇಶ. ಅದನ್ನು ಮೊದಲಾಗಿ ತಿಳ್ಕೋಬೇಕಾಯ್ತು. ಅದರೊಳಗೂ ಕೂಡ ಈ ಕಲ್ಚರಲ್ ಸಾಂಸ್ಕೃತಿಕ ಇದರಲ್ಲಿ ಇದು ಭರತನಾಟ್ಯ ನಮ್ಮ ಭಾರತ ದೇಶದ್ದು, ದಕ್ಷಿಣ ಭಾರತದಲ್ಲೇ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಎಲ್ಲರೂ. ಥ್ಯಾಂಕ್ ಯು ಚಂದ್ರು ಸರ್, ಥ್ಯಾಂಕ್ ಯು. ನಿಶ್ವಿಕಾ, ಸೆಷನ್ ಇಟ್ಸ್ ನಾಟ್ ಈಸಿ. ನೀವು ಇವತ್ತು ಮಾಡಿದ್ದು ಈಸಿನೇ ಅಲ್ಲ. ಯು ಡಿಡ್ ಇಟ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ಲಿ ಸೆಷನ್. ಐ ಥಿಂಕ್ ಆ ಒಂದು ಜವಾಬ್ದಾರಿನ ತುಂಬಾನೇ ಶ್ರದ್ಧೆಯಿಂದ ನೀವು ನಿಭಾಯಿಸಿದ್ದೀರಾ ಸ್ಟೇಜ್ ಮೇಲೆ. ಆ್ಯಂಡ್ ಪೂಜಾ ಅಫ್ಕೋರ್ಸ್ ಫ್ಯಾಂಟಾಸ್ಟಿಕ್. ನನ್ನ ಹುಡುಗಿ ಅವಳು ಮಹಾನಟಿ ಕಂಟೆಸ್ಟೆಂಟ್. ಅಗೇನ್ ಬ್ರಿಲಿಯಂಟ್ ಆನ್ ಸ್ಟೇಜ್. ಆ್ಯಂಡ್ ಮಹಾಂತೇಶ್ ಸರ್ ಆಲ್ವೇಸ್ 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 ಲವ್ಲಿ ಟು ವಾಚ್ ಯು. ನನಗೆ ಐ ಥಿಂಕ್ ಇಫ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಟುಡೇ ಅದಕ್ಕೆ ಬಿಗ್ಗೆಸ್ಟ್ ರೀಸನ್ ಇಸ್ ಡಾನ್ಸ್. ನನಗೂ ಹುಚ್ಚು ಡಾನ್ಸ್ ಅಂದ್ರೇನೆ. ಆಕ್ಟಿಂಗ್ನ ನಾನು ಚೂಸ್ ಮಾಡಿದೆ, ಬಟ್ ಡಾನ್ಸ್ ನನ್ನನ್ನು ಚೂಸ್ ಮಾಡ್ತು. ನಾನು ಊಟ ಮಾಡ್ತಿರೋದ್ರೆ ಡಾನ್ಸ್ ಇಂದಾನೆ ಅಂತ ಹೇಳೋಕೆ ಹೆಮ್ಮೆ ಪಡ್ತೀನಿ. ಹೆಂಗೆ ಎಲ್ಲರೂ ಒಂದೊಂದು ಥಿಯೇಟರ್ ಇಂದ ಬಂದಿದ್ದ ಆರ್ಟಿಸ್ಟು ಹೆಮ್ಮೆಯಿಂದ ಹೇಳ್ಕೊಂತಾರೆ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಂತ. ಆ ಥರ ನಾನು ಭರತನಾಟ್ಯಂ ಬ್ಯಾಕ್ಗ್ರೌಂಡ್ ಇಂದ ಬಂದಿನಿ ತುಂಬಾನೇ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಡಾನ್ಸರ್ನ ಒಂದು ಪಾಯಿಂಟ್ ಆಫ್ ವ್ಯೂ ತೋರಿಸಿದ್ದಕ್ಕೆ ಸ್ಟೇಜ್ ಮೇಲೆ. ಐ ಆಮ್ ರಿಯಲಿ ಓವರ್ವೆಲ್ಮ್. ಥ್ಯಾಂಕ್ ಯು ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಲವ್ಲಿ. ಐ ವುಡ್ ಆಲ್ಸೋ ಲೈಕ್ ಟು ರಿಮೆಂಬರ್ ಮೈ ಟೀಚರ್. ಪಾಪ ಅವರು ಕೋವಿಡ್ ಅಲ್ಲಿ ತೀರ್ಕೊಂಡು, ರಾಜಲಕ್ಷ್ಮಿ, GS ರಾಜಲಕ್ಷ್ಮಿ ಮ್ಯಾಮ್ ಅಂತ. ಐ ಆಮ್ ಜಸ್ಟ್ ಫಾರ್ಚುನೇಟ್ ಅವ್ರು ನನ್ನ ಆಕ್ಟರ್ ಆಗಿರೋದನ್ನ ನೋಡಿದ್ದಾರೆ. ಸೊ ಐ ಆಮ್ ಜಸ್ಟ್ ಹ್ಯಾಪಿ ದಟ್ ಐ ಹೋಪ್ಫುಲಿ ಮೇಡ್ ಹರ್ ಪ್ರೌಡ್ ವಿತ್ ವಾಟ್ ಎವರ್ ಶೀಸ್ ಟಾಟ್ ಮೀ. ಸೊ ಥ್ಯಾಂಕ್ ಯು ಮ್ಯಾಮ್, ಮಿಸ್ ಯು. ಖಂಡಿತವಾಗ್ಲು ನಾನು ಇದಕ್ಕೆ ತುಂಬಾ ರಿಲೇಟ್ ಆಗ್ತಿದೆ. ಯಾಕಂದ್ರೆ ನನ್ನ ಹೆಂಡತಿ ಕೂಡ ಭರತನಾಟ್ಯ ಕಲಾವಿದೆ. ಬಟ್ ನಿಜ ಹೇಳ್ತೀನಿ, ನಿಮ್ಮ ಆಕ್ಟ್ ನೋಡಿ ನನಗೆ ನನ್ನ ಹೆಂಡತಿ ಮೇಲೆ ಗೌರವ ಜಾಸ್ತಿ ಆಗೋಯ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾಟ್ಯದ ವೇದಿಕೆಯಲ್ಲಿದ್ದು ನಿಶ್ವಿಕಾ ಅವರ ಕೈಯಲ್ಲಿ ನಾಟ್ಯದ ಆ ಒಂದು ಇನ್ನೊಂದು ಸ್ವರೂಪವನ್ನ ನೋಡಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ನೀವೆಲ್ಲರೂ ನಿಶ್ವಿಕಾ ಅವ್ರನ್ನ ಮಸ್ತ್ ಮಲೈಕ ಆಗಿ ನೋಡಿರ್ತೀರಾ, ಹಿತ್ತಲಕ ಕರಿಬೇಡ ಮಾವನನ್ನ ಕರೆದದ್ ನೋಡಿರ್ತೀರಾ. ಆದ್ರೆ ಈಗ ವೇದಿಕೆ ಮೇಲೆ ನಾಟ್ಯ ರಾಣಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ನಾಟ್ಯ ಮಯೂರಿ ನಿಶ್ವಿಕಾ. ಅಲ್ಲ, ಯಾಕೆ ನಿಶ್ವಿಕಾ ನಮ್ಮ ಹೆಮ್ಮೆಯ ಮಹಾನಟಿ ಆಗ್ತಾರೆ? ಈ ಕಾರಣಕ್ಕೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. I am speechless. Nishvika ಅವರು, the way she dances, way she presents herself, amazing. Yeah, just amazing. God bless you and you're too good. Thank you. All the best. ಇವತ್ತು ನಾನು ನಿಮ್ಮನ್ನ ನಿಶ್ವಿಕಾ ಅವ್ರು ನೋಡಲಿಲ್ಲ, ಒಬ್ಬ ಸರಸ್ವತಿ ನೋಡಿದೆ. ನಿಜಕ್ಕೂ ಒನ್ಸ್ ಅಗೇನ್